ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ. ಮನೆಯಲ್ಲಿ ಬಿಸಿಲು ಇಲ್ಲ ಅಂತ ಹೇಳಿದರೂ ಕೂಡ ಪ್ಯಾನ್ ಕೆಳಗಡೆ ಒಣಗಿಸ್ಕೊಂಡು ಸುಲಭದಲ್ಲಿ ಮಾಡ್ಕೊಳ್ಬಹುದಾದಂತಹ ಒಂದು ಹಪ್ಪಳದ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಎಣ್ಣೆಗೆ ಹಾಕಿದರೆ ಹೇಗೆ ಹೂವಿನಂತೆ ಅರಳ್ಕೊಂಡು ಬರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ. ಇದೇ ರೀತಿ ಹಪ್ಪಳವನ್ನು ನಾವು ಮನೆಯಲ್ಲಿ ಮಾಡಿ ವರ್ಷದ ತನಕ ಸ್ಟೋರ್ ಮಾಡ್ಕೊಳ್ಬಹುದು. ಬನ್ನಿ ನೋಡೋಣ ಹೇಗೆ ಮಾಡೋದು ಈ ಹಪ್ಪಳವನ್ನು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಅಳತೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಇದೇ ಸೇಮ್ ಕಪ್ಪಲ್ಲಿ ಎಲ್ಲವನ್ನು ನಾವು ಅಳತೆ ತೊಗೊಂಡ್ರೆ ಹಪ್ಪಳದ ಅಳತೆ ತಪ್ಪಲ್ಲ, ಚೆನ್ನಾಗಿ ಬರುತ್ತೆ. ನಾನೀಗ ಇದೇ ಕಪ್ಪಲ್ಲಿಯೇ ಅಳತೆ ತಗೊಳ್ತಾ ಇದ್ದೇನೆ. ಈ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಸಾಬುದಾನ ಅಥವಾ ಸಾಬಕ್ಕಿಯನ್ನು ತೆಗೆದುಕೊಂಡು ಒಂದು ಮಿಕ್ಸಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ಎಲ್ಲ ಅಳತೆಯನ್ನು ಒಂದೇ ಕಪ್ಪಲ್ಲಿಯೇ ತೆಗೆದುಕೊಳ್ಬೇಕು. ನಂತರ ಅದೇ ಕಪ್ಪಲ್ಲಿಯೇ ಒಂದು ಅರ್ಧ ಕಪ್ ಆಗುವಷ್ಟು ಸೂಜಿ ರವೆ ಅಥವಾ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ, ಅದನ್ನು ಅರ್ಧ ಕಪ್ ಆಗುವಷ್ಟು ತೆಗೆದುಕೊಳ್ತಾ ಇದ್ದೇನೆ. ಈಗ ಮಿಕ್ಸಿ ಪಾತ್ರೆಗೆ 1 ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಸಾಬುದಾನ ಹಾಗೆ ಅರ್ಧ ಕಪ್ ಆಗುವಷ್ಟು ಸೂಜಿ ರವೆಯನ್ನು ಸೇರಿಸ್ಕೊಂಡು ಎರಡರನ್ನು ರುಬ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ. ನಂತರ ಅದಕ್ಕೆ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೇನೆ. ನೋಡಿ, ಈಗ ರುಬ್ಕೊಂಡಿರುವಂಥ ಮಿಶ್ರಣ ಸ್ವಲ್ಪ ಗಟ್ಟಿ ಇದೆ. ಇದಕ್ಕೆ ಅದೇ ಕಪ್ಪಲ್ಲಿಯೇ ಈಗ ಇನ್ನೊಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಇನ್ನೊಂದು ರೌಂಡು ತಿರುಗಿಸ್ಕೊಳ್ತೀನಿ. ಅಂದರೆ ನಾನಿಲ್ಲಿ 2 ಕಪ್ ಆಗುವಷ್ಟು ನೀರನ್ನು ಉಪಯೋಗಿಸ್ಕೊಂಡಿದ್ದೇನೆ. ಈಗ ರುಬ್ಕೊಂಡಿರುವಂತಹ ಮಿಶ್ರಣವನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನೋಡಿ, ಈಗ ಸ್ಟವ್ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಅಥವಾ ಕುಕ್ಕರನ್ನು ಇಟ್ಕೊಂಡು ಇದಕ್ಕೆ ಒಂದು 6.5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅಂದರೆ 1 ಕಪ್ಪು ಅಳತೆಗೆ ನಾವಿಲ್ಲಿ 8.5ರಿಂದ 9 ಕಪ್ ನೀರನ್ನು ಬಳಸ್ಕೊಳ್ಬಹುದು. ಅಂದರೆ ಅರ್ಧ ಕಪ್ ಸಾಬುದಾನ ಹಾಗೆ ಅರ್ಧ ಕಪ್ ಸೂಜಿ ರವೆಗೆ ನಾನಿಲ್ಲಿ ಒಂದು 8.5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ. 2 ಕಪ್ಪು ರುಬ್ಬುವಾಗ ಇದಕ್ಕೆ 6.5 ಕಪ್ ನೀರನ್ನು ಸೇರಿಸ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ನೀರನ್ನು ಕುದಿಸ್ಕೊಳ್ತೀನಿ. ನೀರು ನಿಧಾನವಾಗಿ ಕುದಿಲಿಕ್ಕೆ ಶುರುವಾದ ತಕ್ಷಣ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಉಪ್ಪು ಚೆನ್ನಾಗಿ ಕರಗ್ತಿದ್ದ ಹಾಗೆಯೇ ನಾನು ರುಬ್ಬಿ ಇಟ್ಕೊಂಡಿರುವಂತಹ ಸಾಬುದಾನ ಹಾಗೆ ರವೆ ಮಿಶ್ರಣವನ್ನು ಈ ರೀತಿಯಾಗಿ ಸೇರಿಸ್ಕೊಳ್ತಾ ಸೌಟ್ನಲ್ಲಿ ಕೈಯಾಡಿಸ್ಕೊಳ್ತಾನೆ ಇರಬೇಕು. ಉರಿಯನ್ನು ಸಣ್ಣ ಉರಿನಲ್ಲಿಯೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ಅದಕ್ಕೋಸ್ಕರ ದಪ್ಪ ತಳದ ಪಾತ್ರೆಯನ್ನೇ ಉಪಯೋಗಿಸ್ಕೊಳ್ಬೇಕು. ಇಲ್ಲ ಅಂಥೇಳಿದರೆ ಗಂಟಾಗುವ ಚಾನ್ಸಸ್ ಇರುತ್ತೆ. ಈಗ ನಾವು ಸಣ್ಣ ಉರಿನಲ್ಲಿಯೇ ಒಂದು 15 ನಿಮಿಷದ ಕಾಲ ಇದನ್ನು ಈ ರೀತಿಯಾಗಿ ಕೈಯಾಡಿಸ್ತಾನೆ ಬೇಯಿಸ್ಕೊಳ್ಬೇಕಾಗತ್ತೆ. ರವೆ ಹಾಗೆ ಸಾಬುದಾನ ಎಲ್ಲ ಚೆನ್ನಾಗಿ ಅರಳಿ ಹಿಟ್ಟು ಚೆನ್ನಾಗಿ ಬೇಯಬೇಕು. ಇಲ್ಲ ಅಂತ ಹೇಳಿದರೆ ಹಪ್ಪಳ ಒಡೆಯುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿನಲ್ಲಿಯೇ ಒಂದು 15 ನಿಮಿಷದ ಕಾಲ ನೋಡಿ ಈ ರೀತಿಯಾಗಿ ಕೈಯಾಡಿಸ್ಕೊಳ್ತಾನೆ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ಕುದೀತಿದ್ದ ಹಾಗೆ ಗಟ್ಟಿಯಾಗ್ತಾ ಬರುತ್ತೆ. ನೋಡಿ, ಈ ರೀತಿಯಾಗಿ ಇವಾಗ ರವೆ ಮತ್ತು ಸಾಬುದಾನ ಎಲ್ಲ ಚೆನ್ನಾಗಿ ಅರಳಿಬಿಟ್ಟು ಗಟ್ಟಿಯಾಗ್ತಾ ಬಂದಿದೆ. ನೋಡಿ, ಈ ಹಂತದಲ್ಲಿರುವಾಗ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಜೀರಿಗೆ ಅಥವಾ ಓಂಕಾಳು ಯಾವ್ದು ಬೇಕಾದರೂ ಸೇರಿಸ್ಕೊಳ್ಳಿ. ಹಾಗೆ 1 ಸ್ಪೂನ್ ಆಗುವಷ್ಟು ಎಳ್ಳು, ಒಂದು 2 ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್, ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ ಒಂದು 4 ಒಣಮೆಣಸನ್ನು ಮಿಕ್ಸಿಯಲ್ಲಿ ಈ ರೀತಿಯಾಗಿ ತರಿಯಾಗಿ ರುಬ್ಕೊಂಡು ಸೇರಿಸ್ಕೊಳ್ಳಿ. ನಂತರ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇದೆಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ ನಂತರ ಉಪ್ಪು ಮತ್ತು ಖಾರವನ್ನು ಚೆಕ್ ಮಾಡ್ಕೊಳ್ಳಿ. ಉಪ್ಪು ಖಾರ ಏನಾದರೂ ಕಡಿಮೆ ಅನಿಸಿದರೆ ಸೇರಿಸ್ಕೊಳ್ಬೋದು. ನನಗೆ ಉಪ್ಪು ಸ್ವಲ್ಪ ಸಪ್ಪೆ ಅನಿಸಿದ್ರಿಂದ ಒಂದು 1/4 ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೊಂದು ಪ್ಲೇಟನ್ನು ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನು ಸೈಡಲ್ಲಿ ಇಡ್ತೀನಿ. ತುಂಬಾ ಬಿಸಿ ಇದೆ. ಒಂದು ಅರ್ಧ ಗಂಟೆ ನಂತರ ನೋಡಿ ಹಿಟ್ಟು ಸ್ವಲ್ಪ ತಣ್ಣಗಾಗುತ್ತೆ. ನಂತರ ಸ್ವಲ್ಪನೇ ಒಂದು ಚಿಕ್ಕ ಪಾತ್ರೆಯಲ್ಲಿ ತೆಗೆದುಕೊಂಡಿದ್ದೇನೆ. ಉಳಿದಿರೋದನ್ನು ಮುಚ್ಚಿಟ್ಕೊಳ್ಬೇಕು. ನೀವು ಪ್ಲಾಸ್ಟಿಕ್ ಕವರ್ ಇದ್ದರೆ ಅದರ ಮೇಲೆ ಕೂಡ ಹಾಕ್ಕೊಳ್ಬೋದು. ನಾನಿವತ್ತು ಬಟ್ಟೆ ಮೇಲೆ ಹಾಕ್ತಾ ಇದ್ದೇನೆ. ಹಳೆ ಸೀರೆ ಪಂಜೆ ಏನಾದರೂ ಇದ್ದರೆ ಅದರ ಮೇಲೆ ಹಾಕ್ಕೊಳ್ಬೋದು. ನೋಡಿ, ಪಂಜೆಯನ್ನು ಈ ರೀತಿಯಾಗಿ 2 ಎಳೆಯನ್ನು ಹಾಕಿದ್ದೆ. ನಿಮ್ಮಲ್ಲಿ ಬಿಸಿಲಿದ್ರೆ ಬಿಸಿಲಿಗೆ ಹಾಕ್ಕೊಳ್ಳಿ. ನಮ್ಮಲ್ಲಿ ಬಿಸಿಲಿಲ್ಲದೆ ಇರೋದ್ರಿಂದ ನಾನು ಮನೆಯ ಒಳಗಡೆ ಪ್ಯಾನ್ ಕೆಳಗಡೆನೇ ಹಾಕ್ಕೊಳ್ತಾ ಇದ್ದೇನೆ. ಒಂದೊಂದೇ ಸೌಟ್ ಹಿಟ್ಟನ್ನು ತೆಗೆದುಬಿಟ್ಟು ಈ ರೀತಿ ಹಾಕಿ ತುಂಬಾ ಸ್ಪ್ರೆಡ್ ಮಾಡೋದೇನು ಬೇಡ. ಸ್ವಲ್ಪ ನಿಧಾನಕ್ಕೆ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಪ್ಯಾನ್ ಕೆಳಗಡೆನೇ ಚೆನ್ನಾಗಿ ಆರ್ಕೊಳ್ಳುತ್ತೆ ಹಪ್ಪಳ. ಇದೇ ರೀತಿಯಾಗಿ ನಾನು ಎಲ್ಲ ಹಪ್ಪಳವನ್ನು ಹಾಕ್ತಾ ಇದ್ದೇನೆ. ನನಗೆ ಅರ್ಧ ಕಪ್ ಸಾಬುದಾನ ಹಾಗೆ ಅರ್ಧ ಕಪ್ ಸೂಜಿ ರವೆಯಲ್ಲಿ ಒಂದು 75 ಹಪ್ಪಳ ಆದಷ್ಟು ಆಗಿದೆ. ನೋಡಿ, ಇದೇ ರೀತಿಯಾಗಿ ನಾನು ನಿಧಾನಕ್ಕೆ
ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿ ಬರುತ್ತೆ ಹಪ್ಪಳ ಅಂತೂ. ಬಿಸಿಲೇನು ಬೇಕಂತಲೇ ಇಲ್ಲ. ನಿಧಾನಕ್ಕೆ ಪ್ಯಾನ್ ಹಾಕಿ ಇಟ್ಬಿಟ್ರೆ ಮನೆ ಒಳಗಡೆ ಆರಾಮಾಗಿ ಒಣ್ಕೊಳ್ಳುತ್ತೆ. ನಾನು ಇದೇ ರೀತಿಯಾಗಿ ಎಲ್ಲ ಹಪ್ಪಳವನ್ನು ಹಾಕಿ ಪ್ಯಾನ್ ಕೆಳಗಡೆ ಒಂದಿನ ಪೂರ್ತಿಯಾಗಿ ಒಣಗಿಸ್ಕೊಂಡಿದ್ದೇನೆ ನೋಡಿ. ಇಷ್ಟೊಂದು ಹಪ್ಪಳ ರೆಡಿಯಾಗಿದೆ. ನೆಕ್ಸ್ಟ್ ಡೇ ನೋಡಿ ಹಪ್ಪಳ ಪೂರ್ತಿಯಾಗಿ ಚೆನ್ನಾಗಿ ಒಣಗಿಬಿಟ್ಟು ಮನೆ ಒಳಗಡೆ ಹಪ್ಪಳ ಈಗ ರೆಡಿಯಾಗಿದ್ದೆ. ಇದನ್ನೀಗ ನಾವು ಬಟ್ಟೆಯಿಂದ ತೆಗೆದುಕೊಳ್ಬೇಕು. ಅದಕ್ಕೋಸ್ಕರ ಬಟ್ಟೆಯನ್ನು ಸ್ವಲ್ಪ ಉಲ್ಟ ಹಾಕಿಬಿಟ್ಟು ಇದ್ರ ಹಿಂದ್ಗಡೆ ನೀರನ್ನು ಸ್ಪ್ರೆಡ್ ಮಾಡಿಕೊಂಡ್ರೆ ಹಪ್ಪಳ ಚೆನ್ನಾಗಿ ಎದ್ಕೊಂಡು ಬರುತ್ತೆ ನೋಡಿ. ಈ ರೀತಿಯಾಗಿ ಬಟ್ಟೆಯನ್ನು ಉಲ್ಟ ಹಾಕಿಬಿಟ್ಟು ಹಿಂದ್ಗಡೆ ನಾವು ನೀರನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಬೇಕು, ಅಂದರೆ ಸ್ವಲ್ಪ ಒದ್ದೆ ಮಾಡ್ಕೊಳ್ಬೇಕು. ಆಗ ಹಪ್ಪಳ ತುಂಬ ಚೆನ್ನಾಗಿ ಎದ್ಕೊಂಡು ಬರುತ್ತೆ. ನೀವು ಬಟ್ಟೆ ಇಷ್ಟ ಇಲ್ಲ ಅಂತ ಹೇಳಿದರೆ ಪ್ಲಾಸ್ಟಿಕ್ ಕವರ್ ಮೇಲೆ ಕೂಡ ಹಾಕಿ ಮಾಡ್ಕೊಳ್ಬಹುದು ನೋಡಿ. ಹಿಂದ್ಗಡೆ ಒದ್ದೆ ಮಾಡಿಕೊಂಡ್ರೆ ಹಪ್ಪಳ ತುಂಬ ಸುಲಭದಲ್ಲಿ ಎದ್ಕೊಂಡು ಬರುತ್ತೆ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಎದ್ಕೊಂಡು ಬರುತ್ತೆ. ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೂ ಕೂಡ ಬೇಗನೆ ಎದ್ಕೊಂಡು ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಂತ ಹಪ್ಪಳ. ಇದೇ ರೀತಿಯಾಗಿ ನಾನು ಬಟ್ಟೆ ಮೇಲಿದ್ದಂತಹ ಎಲ್ಲ ಹಪ್ಪಳವನ್ನು ಬಟ್ಟೆಯಿಂದ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಈ ರೀತಿಯಾಗಿ ನೀವು ಬಟ್ಟೆಯಿಂದ ತೆಗೆದ ಮೇಲೆ 1-2 ಗಂಟೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಸ್ಟೋರ್ ಮಾಡಿಕೊಂಡ್ರೆ 1 ವರ್ಷದ ತನಕ ಡಬ್ಬದಲ್ಲಿ ಇಟ್ಕೊಂಡ್ರೆ ಏನೂ ಆಗಲ್ಲ. ನಾನು ಬಟ್ಟೆಯಿಂದ ತೆಗೆದ ನಂತರ ಈ ರೀತಿಯಾಗಿ ಪ್ಲೇಟ್ ಮೇಲೆ ಹಾಕಿ 1 ಗಂಟೆಗಳ ಕಾಲ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಕೊಂಡಿದ್ದೇನೆ ನೋಡಿ. ನಂತರ ಹಪ್ಪಳ ಚೆನ್ನಾಗಿ ಒಣಗಿಬಿಟ್ಟು ರೆಡಿಯಾಗಿದೆ. ಈಗ ಇದನ್ನ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ 1 ವರ್ಷದ ತನಕ ಕೂಡ ಉಪಯೋಗಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಏನೂ ಆಗಲ್ಲ. ಇವಾಗ ನಿಮ್ಗೆ ಇದನ್ನು ಎಣ್ಣೆಯಲ್ಲಿ ಕರೆದ್ಬಿಟ್ಟು ತೋರಿಸ್ತಾ ಇದ್ದೇನೆ ನೋಡಿ. ಸ್ಟೋವ್ ಮೇಲೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಕೊಂಡಿದ್ದೇನೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಮಾಡ್ಕೊಂಡಿರುವಂತಹ ಹಪ್ಪಳವನ್ನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಎಷ್ಟು ಚೆನ್ನಾಗಿ ಅರಳ್ಕೊಂಡು ಬರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಹಾಗೆ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗಿ ಹೋಗಿಬಿಡುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ತುಂಬ ಸುಲಭವಾಗಿ ಬಿಸಿಲಿಲ್ಲ ಅಂಥೇಳಿದ್ರು ನಾವು ಮನೆಯಲ್ಲಿಯೇ ಪ್ಯಾನ್ ಕೆಳಗಡೆ ಒಣಗಿಸ್ಕೊಂಡು ಆರಾಮದಲ್ಲಿ ಈ ರೀತಿಯಾಗಿ ಹಪ್ಪಳವನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಅನ್ನ ಸಾಂಬಾರು ಜೊತೆ, ಮಜ್ಜಿಗೆ ಅನ್ನದ ಜೊತೆ ಎಲ್ಲ ಊಟದ ಜೊತೆ ಅಂತೂ ತುಂಬಾ ಸೂಪರಾಗಿರುತ್ತೆ. 1 ವರ್ಷದ ತನಕ ಕೂಡ ಏನೂ ಆಗಲ್ಲ ನೋಡಿ. ಎಷ್ಟು ಚೆನ್ನಾಗಿ ಅರಳ್ಕೊಂಡು ಬರ್ತಾ ಇದೆ ಅಂತ ಹಪ್ಪಳ. ತುಂಬಾ ಸುಲಭದಲ್ಲಿ ಮಾಡ್ಕೊಳ್ಬಹುದು. ಅಷ್ಟೇ ಗರಿಗರಿಯಾಗಿ ರುಚಿಯಾಗಿ ಕೂಡ ಇರುತ್ತೆ ನೋಡಿ. ಎಷ್ಟು ಗರಿಗರಿಯಾಗಿ ಸಖತ್ತಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ನಿಮಗೆ ಅಪಾರ್ಟ್ಮೆಂಟಲ್ಲೆಲ್ಲ ಇರುವವರಿಗೆ ಬಿಸಿಲಿರಲ್ಲ, ಈ ರೀತಿಯಾಗಿ ಪ್ಯಾನ್ ಕೆಳಗಡೆ ಒಣಗಿಸ್ಕೊಂಡು ತುಂಬಾ ಸುಲಭದಲ್ಲಿ ಈ ರೀತಿಯಾಗಿ ಹಪ್ಪಳವನ್ನು ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಬಹುದು. ಖಂಡಿತ ನೀವು ಕೂಡ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ರೆಸಿಪಿಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.